ಹೊಳಲ್ಕೆರೆ ತಾಲೂಕಿನ ಕೃಷಿಗೆ ಸಮಗ್ರ ನೀರಾವರಿ ಕಲ್ಪಿಸಬೇಕು ಎಂದು ಆಗ್ರಹಿಸಿ ಕಳೆದ 6 ದಿನಗಳಿಂದ ಹೊಳಲ್ಕೆರೆ ಪಟ್ಟಣದ ತಾಲೂಕು ಕಚೇರಿ ಮುಂಭಾಗದಲ್ಲಿ ರೈತ ಸಂಘದಿಂದ ಪ್ರತಿಭಟನೆ. ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ಹೊಳಲ್ಕೆರೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಲಾಗಿದೆ. ಮೈಕ್ರೋ ಪೈಪ್ಲೈನ್ ಅಳವಡಿಸುವ ಯೋಜನೆಯಿಂದ ಹೊಳಲ್ಕೆರೆಯನ್ನು ಹೊರಗಿಟ್ಟಿರುವುದು ತುಂಬಾ ಅನ್ಯಾಯವಾಗಿದೆ. ರೈತರಿಗೆ ಆಗುತ್ತಿರುವ ಅನ್ಯಾಯವನ್ನು ಸರ್ಕಾರ ತಕ್ಷಣವೇ ಸರಿಪಡಿಸಬೇಕು. ರೈತರ ಜಮೀನುಗಳಿಗೆ ಮೈಕ್ರೋ ಪೈಪ್ಲೈನ್ಗಳನ್ನು ಹಾಕುವ ಮೂಲಕ ಸಮಗ್ರ ನೀರಾವರಿ ಕಲ್ಪಿಸಲು ಸರ್ಕಾರ ಒತ್ತು ನೀಡಬೇಕು ಎಂದು ಪ್ರತಿಭಟನೆ ಮೂಲಕ ಆಗ್ರಹಿಸಲಾಯಿತು. ಹಾಗಾಗಿ ತಾಲೂಕಿನ ನಾನಾ ಕಡೆಯಿಂದ ಆಗಮಿಸಿದ ಸಾವಿರಾರು ರೈತರು ಹೊಳಲ್ಕೆರೆ ಪಟ್ಟಣದ ರಾಜಬೀದಿಗಳಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸುವುದರ ಮೂಲಕ ಸರ್ಕಾರ ಗಮನ ಸೆಳೆದರು. ಸರ್ಕಾರ ಕೂಡಲೇ ರೈತಾಪಿ ವರ್ಗದ ಬೇಡಿಕೆಗಳನ್ನು ಈಡೇರಿಸಲು ಒತ್ತು ನೀಡಬೇಕು, ಇಲ್ಲವಾದಲ್ಲಿ ಉಗ್ರವಾದ ಹೋರಾಟ ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಲಾಯಿತು. ಅವರೆಲ್ಲರಿಗೂ ಕೂಡ ನೀರಿನ ಅನ್ಯಾಯ ಮಾಡಿದಿರಿ. ಎಲ್ಲರ ಜಮೀನಿಗೆ ಹರಿಬೇಕಾದಂತ ನೀರನ್ನು ವಂಚನೆ ಮಾಡಿದಿರಿ. ಕೇವಲ 10 TMC FT ನೀರನ್ನು ಕೊಟ್ಟು 30 ಕೆರೆಗಳನ್ನು ತುಂಬಿಸ್ತಾ ಇದೀವಿ ಅಂತೇಳಿ ಈ ತಾಲೂಕಿನ ಶಾಸಕರು ಎಲ್ಲರ ಕಿವಿಯಲ್ಲಿ 3 ವರ್ಷದಿಂದ 2 ವರ್ಷದಿಂದ ಹೂವು ಇಡ್ತಾ ಬಂದಿದ್ದಾರೆ. ಕೆರೆಗೆ ನೀರು ಬಿಟ್ಬಿಡ್ತೀವಿ, 3 ತಿಂಗಳಿಗೊಂದು ಹೊಸ ಹೇಳಿಕೆ. ಕೆರೆಗೆ ನೀರು ಬಿಟ್ಬಿಡ್ತೀವಿ, ಕೆರೆಗೆ ನೀರು ಬಿಟ್ಬಿಡ್ತೀವಿ, ಬಂದ್ಬಿಡುತ್ತೆ ನೀರು. ಎಲ್ಲಿ ಬಂದಿದೆ ನಮಗೆ ಗೊತ್ತಿದೆ. ಯಾಕೆಂದ್ರೆ ಈ ಜಾಗದಿಂದ ಹಿಡಿದು ಮುತ್ತಿನಕೊಪ್ಪದವರೆಗೆ ಚಾನಲ್ ಗುಂಟೆ ಪ್ರಯಾಣ ಮಾಡಿದೀವಿ ನಾವು. ಹೊಳಲ್ಕೆರೆಯಿಂದ ಹಿಡಿದು ಮುತ್ತಿನಕೊಪ್ಪದವರೆಗೆ ಚಾನಲ್ ಮಾರ್ಗದಲ್ಲಿ ಪ್ರಯಾಣ ಮಾಡಿದೀವಿ. ಕಚ್ಚಾ ದಾರಿಯಲ್ಲಿ ನಮ್ಮ ಗಾಡಿಗಳನ್ನು ಓಡಿಸ್ಕೊಂಡಾಗ ನೋಡಿದೀವಿ. ಪ್ರತಿ ಜಾಗವನ್ನು ಇಂಚಿಂಚು ಜಾಗವನ್ನು ನೋಡಿದೀವಿ. ಎಲ್ಲೆಲ್ಲಿ ಏನೇನು ಕೆಲಸ ಆಗಿದೆ, ಎಲ್ಲೆಲ್ಲಿ ಏನೇನು ಕೆಲಸ ಆಗಬೇಕಾಗಿದೆ, ಎಲ್ಲಿ ರೈತರು ತಡೆ ಒಟ್ಟಿದ್ದಾರೆ, ಪ್ರತಿಯೊಂದನ್ನು ನೋಡಿದ್ದೀವಿ. ಆ ಭಾಗದ ರೈತರನ್ನ ಕೂರಿಸ್ಕೊಂಡು ಮಾತಾಡಿದ್ದೀವಿ. ಅವ್ರ ಕಷ್ಟ ಸುಖಗಳನ್ನ ಕೇಳಿದ್ದೀವಿ. ಬಂದಿಲ್ಲಿ ಸರ್ಕಾರಕ್ಕೆ ಹೇಳಿದ್ದೀವಿ, ಆ ರೈತರ ಸಮಸ್ಯೆಯನ್ನು ನಿವಾರಣೆ ಮಾಡಿ ಈ ಜಿಲ್ಲೆಗೆ ನೀರನ್ನು ಕೊಡಿ ಅಂತ. ಹಾಗಾಗಿ ನೀವು ಹೇಳ್ತಾ ಇರೋದು 100ಕ್ಕೆ 500 ಸುಳ್ಳು. ಬಿಜೆಪಿಗರಂತೂ 100ಕ್ಕೆ 500 ಸುಳ್ಳು ಹೇಳೋದನ್ನ ಅವರು ಅಭ್ಯಾಸ ಮಾಡ್ಕೊಂಡು ಬಿಟ್ಟಿದ್ದಾರೆ. ಆ ಸುಳ್ಳುಗಳು ಕೆಲಸಕ್ಕೆ ಬರೋದಿಲ್ಲ. ನಾವು ಯಾರನ್ನೂ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡೋದಿಲ್ಲ. ಯಾಕೆಂತ ಹೇಳಿದ್ರೆ ಇದು ಸಾಮಾಜಿಕ ಹೋರಾಟ. ಇವತ್ತು ಬಿಜೆಪಿಯವರು ಬೇಕು, ಕಾಂಗ್ರೆಸ್ನವರು ಬೇಕು, ದಳದವರು ಬೇಕು, ಪ್ರತಿ ರಾಜಕಾರಣಿನೂ ಬೇಕು, ಪ್ರತಿ ಮಠಾಧೀಶರು ಬೇಕು, ಪ್ರತಿ ಸಂಘ ಸಂಸ್ಥೆಯವರು ಬೇಕು, ರೈತರು ಬೇಕು. ಈ ಹೋರಾಟಕ್ಕೆ ಈ ತಾಲೂಕಿಗೆ ಒಂದು ನೀರಿನ ಭವಿಷ್ಯವನ್ನು ರೂಪಿಸಲಿಕ್ಕೆ. ಆ ಕಾರಣಕ್ಕೆ ನಾವು ಯಾರನ್ನೂ ಟಾರ್ಗೆಟ್ ಮಾಡೋದಿಲ್ಲ. ನೀವು ಮಾಡಿರೋ ತಪ್ಪನ್ನು ಮಾತ್ರ ನಾವು ನಿರ್ದಾಕ್ಷಿಣ್ಯವಾಗಿ ಹೇಳಲೇಬೇಕಾಗಿದೆ. ಆದ್ದರಿಂದ ಇನ್ನು ಮುಂದೆ ಸುಳ್ಳನ್ನು ನಿಲ್ಲಿಸಿ, ನಂಬಿ ನನ್ನನ್ನು. ನಾನು ಬೇಕಾದ್ರೆ ನೀರು ಹರಿಸೋಕ್ಕಾಗದೆ ನಿಮ್ಮ ಜೊತೆ ಬಂದು ಕುತ್ಕೊಳ್ತೀನಿ. ಶಾಸಕರೇ, ನಾವು ಹೇಳ್ತೀವಿ, ಜನ ನಮ್ಮ ಜೊತೆ ಕುತ್ಕೊಳ್ಳೋದು ನಿಮಗೆ ಓಟ್ ಕೊಟ್ಟಿಲ್ಲ ಕಣ್ರಿ. ನಿಮಗೆ ಓಟ್ ಕೊಟ್ಟು ಶಕ್ತಿ ಕೇಂದ್ರಕ್ಕೆ ಕಳಿಸ್ಕೊಟ್ಟಿರೋದು ಈ ತಾಲೂಕಿನ ಜನರು ಕೆಲಸ ಮಾಡೋಕ್ಕೆ. ನಿಮಗೆ ಸುಳ್ಳು ಹೇಳಕ್ಕಲ್ಲ, ನೀವು ಕಾಮಗಾರಿಗಳನ್ನು ಹಾಕಿ ಕಮಿಷನ್ ತಗೊಳ್ಳೋಕ್ಕಲ್ಲ. ನಿಮಗೆ ಈ ತಾಲೂಕಿನ ಜನ ಶಕ್ತಿ ಕೊಟ್ಟು ಅಧಿಕಾರವನ್ನು ಕೊಟ್ಟು ಕಳಿಸಿರೋದು ನನ್ನ ಕ್ಷೇಮವನ್ನು ನೀನು ಮಾಡಬೇಕು ಅಂತ. ನೀವು ಆ ಕೆಲಸ ಮಾಡಿಲ್ಲ. ನೀವು ಎಲ್ಲಿಯೂ ಕೂಡ ಬಹಿರಂಗ ಪಡಿಸ್ತಿಲ್ಲ. ಇಷ್ಟು ವರ್ಷಗಳ ಕಾಲ ಡ್ರಿಪ್ ಯೋಜನೆ ಈ ತಾಲೂಕಿನಿಂದ ಬಿಟ್ಟೋಗಿದೆ ಅಂತೇಳಿ ನೀವು ಹೇಳಿದ್ದು ಕೆರೆಗೆ ನೀರು ತುಂಬಿಸ್ತೀವಿ, ಕೆರೆಗೆ ನೀರು ತುಂಬಿಸ್ತೀವಿ. ಕಳೆದ 3ನೇ ವರ್ಷದಲ್ಲಿ ನಾವು ಕೇಳಿದ್ವಿ ಉಪ್ಪರಿಗೆನಲ್ಲಿ ಒಂದು ಸಭೆಯಲ್ಲಿ. ಅವತ್ತು ಹೇಳಿದ್ರು ದೊಡ್ಡ ಪ್ರಮಾಣದಲ್ಲಿ ನಮಗೆ ಈ ತಾಲೂಕಿನ ಜನ ಬೆಂಬಲವನ್ನು ಕೊಟ್ಟಿದ್ದಾರೆ ಅಂತ. ಅವತ್ತು ನಾವು ಹೇಳಿದ್ವಿ ಉಪ್ಪರಿಗೆನಹಳ್ಳಿ ಸಭೆಯಲ್ಲಿ, ಶಾಸಕರೇ ನೀವು ಕೆರೆಗೆ ನೀರು ತುಂಬಿಸಿರಿ, ಎಲ್ಲೋ ಒಂದಿಷ್ಟು ಅಂತರ್ಜಲ ಅಭಿವೃದ್ಧಿ ಆಗ್ಬೋದು. ಕರೆಂಟ್ ಈಗಲೇ ಕಷ್ಟ ಇದೆ, ಮುಂದೆ ಮತ್ತಷ್ಟು ಕಷ್ಟ ಜಾಸ್ತಿ ಆಗುತ್ತೆ, ಸಾಧ್ಯ ಇಲ್ಲ. ಪ್ರತಿ ರೈತನ ಜಮೀನಿಗೆ ನೀರು ಹರಿಬೇಕು ಅಂತ ನಾನು ಅಲ್ಲಿ ಖಂಡನೆ ಮಾಡಿದಾಗ ನನ್ನ ಮಾತು ಮುಗಿದ ಮೇಲೆ ಅವ್ರು ಮಾತಾಡೋ ಹೇಳ್ತಾರೆ, ಸಿದ್ದವೀರಪ್ಪ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ, ಚಿತ್ರಳ್ಳಿ ಗೇಟಲ್ಲಿ 400 ಕೋಟಿ ರೂಪಾಯಿ ಹಾಕಿ ಒಂದು ಪವರ್ ಸ್ಟೇಷನ್ ಅನ್ನು ಓಪನ್ ಮಾಡ್ತೀವಿ. ಸೀದಾ ಜೋಗದಿಂದ ಡೈರೆಕ್ಟ್ ಆಗಿ ಚಿತ್ರಳ್ಳಿ ಗೇಟ್ಗೆ ಲೈನ್ ಬಂದ್ಬಿಡ್ಬೇಕು. ಸಿದ್ದವೀರಪ್ಪನ್ನೇ ಉದ್ಘಾಟನೆ ಕರಿತೀನಿ ಅಂತ ಅದೇ ಸಭೆಯಲ್ಲಿ ಹೇಳಿದ್ದೆ. ಉಪ್ಪರಿಗೆನಹಳ್ಳಿ ಇದು ಕೇಳಿಸ್ಕೊಂಡಿದ್ದೀವಿ. ಉಪ್ಪರಿಗೆನಹಳ್ಳಿ ಸಭೆಯಲ್ಲಿ ಇದ್ದರೆ ಅವತ್ತು ನಮ್ಗೆ ಕೇಳಿದ್ರು, ನೋಡಿ ನಾಗರಾಜ್ ಇದ್ದಾರೆ, ಕೇಳಿಸ್ಕೊಂಡಿದ್ದೀವಿ. ಹೆಂಗೆ ನಮ್ಮನ್ನು ಬಾಯಿ ಮುಚ್ಚಿಸ್ತಾರೆ ಅಂತಂದರೆ ಇಷ್ಟು ಚಂದ ಬಾಯಿ ಮುಚ್ಚಿಸ್ತಾರೆ. ಕರೆಂಟು ಬಂದಿಲ್ಲ, ನೀರು ಬಂದಿಲ್ಲ, 3 ವರ್ಷ ಮುಗಿದೋಯ್ತು. ಈ ಕೆಲಸ ಆಗಬಾರ್ದು. ನಮಗೆ ನ್ಯಾಯ ಬೇಕು, ನೀರಿನ ನ್ಯಾಯ ಬೇಕು. ಈಗಾಗಲೇ ನಮ್ಮ ಗೆಳೆಯರು ಹೇಳಿದರು, ರೋಟ್ರಿ ಸ್ನೇಹಿತರು ಹೇಳಿದರು,